ಪರಿವೃತ ತ್ರಿಕೋನ ಅಭ್ಯಾಸ. ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ದೂರವಾಗಿಟ್ಕೊಳ್ಳಿ 1 ಮೀಟರ್ನಷ್ಟು. ಕೈಗಳು ಪ್ಯಾರಲ್ ಆಗಿರಲಿ. ಶ್ವಾಸ ಬಿಡ್ತಾ ಬಲಪಾದವನ್ನು ಬಲಗಡೆಗೆ ತಿರುಗಿಸಿ ಎಡಪಾದವನ್ನು 45 ಡಿಗ್ರಿ ಒಳಗಡೆ ಟಿಲ್ಟ್ ಮಾಡಿಟ್ಕೊಳ್ಳಿ. ಶ್ವಾಸ ಬಿಡ್ತಾ ಬಲಗಡೆಗೆ ಬಗ್ಗಿ ಎಡ ಕೈಯಿಂದ ಬಲಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ, ಅಥವಾ ಕೈಯನ್ನು ಪಾದದ ಬದಿಗೆ ಇಟ್ಕೊಳ್ಳಿ, ಅಥವಾ ಆ್ಯಂಕಲನ್ನು ಹಿಡ್ಕೊಳ್ಬೋದು. ನಿಮ್ಮ ಬಲಕೈ ಬೆರಳ ತುದಿಯನ್ನು ನೋಡ್ತಾ 5 ಉಸಿರಾಟ ಮಾಡಿ. ಕೈ ಮೇಲೆ ಇಡಲು ಕಷ್ಟ ಆದರೆ ಸೊಂಟ ಹಿಡ್ಕೊಂಡು ಅಭ್ಯಾಸ ಮಾಡ್ಬೋದು. ಹೊಟ್ಟೆಯ ಮೂಮೆಂಟ್ ಮೇಲೆ ಸರಿಯಾದ ಗಮನ ಇರಲಿ. ದೀರ್ಘ 5 ಉಸಿರಾಟ. ಈ ಟ್ವಿಸ್ಟಿಂಗ್ನಿಂದ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಉತ್ತಮ ಆಗ್ತದೆ. ಹಾಗೆಯೇ ಹೊಟ್ಟೆಯ ಬೊಜ್ಜು ಕರಗಿಸಲು ಇದು ಉತ್ತಮವಾದ ಅಭ್ಯಾಸ. 5 ಶ್ವಾಸ ಆದ ಕೂಡಲೇ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ನಿಧಾನವಾಗಿ ಪಾದವನ್ನು ಮುಂದಕ್ಕೆ ತಿರುಗಿಸಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸವನ್ನು ಮಾಡಬೇಕು. ಶ್ವಾಸ ಬಿಡ್ತಾ ಎಡಪಾದ ಎಡಗಡೆಗೆ ತಿರುಗಿಸಿ ಎಡಗಡೆಗೆ ಬಗ್ಗಿ ಬಲ ಕೈಯಿಂದ ಎಡಪಾದವನ್ನು ಹಿಡ್ಕೊಳ್ಬೇಕು, ಅಥವಾ ಕೈಯನ್ನು ನೆಲಕ್ಕೆ ಒತ್ತಬೇಕು. ಎಡಕೈ ಬೆರಳ ತುದಿಯನ್ನು ನೋಡ್ತಾ 5 ಉಸಿರಾಟ. ದೀರ್ಘವಾಗಿ ಉಸಿರಾಟ ಮಾಡ್ತಾ ಇರುವಾಗ ಹೊಟ್ಟೆಯ ಆಕುಂಚನ ಮತ್ತು ವಿಕಸನದ ಮೇಲೆ ಗಮನ ಇರಬೇಕು. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡ್ತಾ ಬಲ ಕಾಲನ್ನು ಎಡಕಾಲಿಗೆ ಜೋಡಿಸಬೇಕು. ಮುಂದಿನ ಅಭ್ಯಾಸ ಪಾರ್ಶ್ವೋತ್ಥಾನ. ಶ್ವಾಸ ತೆಗೆದುಕೊಳ್ತಾ ಬಲ ಕಾಲನ್ನು ಬಲಗಡೆಗೆ 1 ಮೀಟರ್ನಷ್ಟು ದೂರ ಇಡ್ತಾ ಹಿಂದಕ್ಕೆ ನಮಸ್ತೆ ಮಾಡಿ, ಹಾಗೆ ಬಲಗಡೆಗೆ ಟ್ವಿಸ್ಟ್ ಮಾಡ್ಕೊಳ್ಳಿ ದೇಹವನ್ನು. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ. ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಹಣೆಯನ್ನು ಅಥವಾ ಗಲ್ಲವನ್ನು ಮಂಡಿ ಅಥವಾ ಶಿನ್ ಬೋನಿಗೆ ಟಚ್ ಮಾಡಿ. ಮೂಗಿನ ತುದಿಯನ್ನು ನೋಡ್ತಾ 5 ಉಸಿರಾಟ ಮಾಡಿ. ಹೊಟ್ಟೆಯ ಸಂಬಂಧಿ ಎಲ್ಲ ಸಮಸ್ಯೆಗಳಿಗೆ ಈ ಪಾರ್ಶ್ವೋತ್ಥಾನಾಸನ ಒಳ್ಳೆಯ ಅಭ್ಯಾಸ. ಮತ್ತು ಎಲ್ಲ ಆಸನದಲ್ಲೂ ಹೊಟ್ಟೆಯ ಮೂಮೆಂಟ್ನ ಮೇಲೆ ಸರಿಯಾದ ಗಮನ ಇಟ್ಕೊಂಡು ಅಭ್ಯಾಸ ಮಾಡಿ. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬರಬೇಕು. ಮುಂದಕ್ಕೆ ತಿರುಗಿ ಶ್ವಾಸ ಬಿಡ್ತಾ ದೇಹವನ್ನು ಎಡಭಾಗಕ್ಕೆ ಟ್ವಿಸ್ಟ್ ಮಾಡ್ಕೊಳ್ಳಿ. ಕಾಲಿನ ಮೂಮೆಂಟ್ನ ಮೇಲೆ ಕೂಡ ಗಮನ ಇರಲಿ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ. ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಎಡ ಮಂಡಿಯ ಮೇಲೆ ಗಲ್ಲ, ಮೂಗು ಅಥವಾ ಹಣೆಯನ್ನು ಟಚ್ ಮಾಡಿ. ಅವರವರ ಕ್ಷಮತೆಗೆ ಅನುಗುಣವಾಗಿ ಈ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಮೂಗಿನ ತುದಿಯನ್ನು ನೋಡ್ತಾ 5 ಉಸಿರಾಟ ಮಾಡಿ. ಹಿಂದಕ್ಕೆ ನಮಸ್ತೆ ಮಾಡಲು ಕಷ್ಟ ಆದರೆ ನಿಮ್ಮ ವಿರುದ್ಧ ಮೊಣಕೈಯನ್ನು ಹಿಡ್ಕೊಂಡು ಅಭ್ಯಾಸ ಮಾಡ್ಬೋದು, ಅಥವಾ ಕೈಯನ್ನು ನೆಲದಲ್ಲಿಟ್ಟು ಕೂಡ ಅಭ್ಯಾಸ ಮಾಡ್ಬೋದು. ಶ್ವಾಸ ತೆಗೆದುಕೊಳ್ತಾ ಮೇಲೆ ಬರಬೇಕು. ಶ್ವಾಸ ಬಿಡ್ತಾ ಕಾಲನ್ನು ಜೋಡಿಸಿ, ಬಲ ಕಾಲನ್ನು ಎಡ ಕಾಲಿಗೆ ಜೋಡಿಸಬೇಕು. ಈಗ ವಜ್ರಾಸನದ ಅಭ್ಯಾಸ ಮಾಡೋಣ. ಸಮಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು. ನಂತರ ಶ್ವಾಸ ಬಿಡ್ತಾ ನಿಮ್ಮ ಎರಡೂ ಕಾಲುಗಳನ್ನು ಒಟ್ಟಿಗೆ ಒಂದು ಬದಿಯಿಂದ ಹಿಮ್ಮುಖವಾಗಿ ಮಡಚಿಕೊಳ್ಳಿ. ಹಿಮ್ಮಡಿಯ ಮೇಲೆ ಕೂತ್ಕೊಳ್ಳಿ. ಮಂಡಿಯ ಮೇಲೆ ಕೈಯನ್ನಿಟ್ಕೊಂಡು ನೇರವಾಗಿ ಎದುರು ನೋಡ್ತಾ ಅಥವಾ ಕಣ್ಣು ಮುಚ್ಚಿಕೊಂಡು ದೀರ್ಘ ಉಸಿರಾಟ ಮಾಡ್ತಾ ಈ ಆಸನದಲ್ಲಿ ಕೂತ್ಕೊಳ್ಬೇಕು. ಊಟವಾದ ಮೇಲೂ ಕೂಡ ಈ ಆಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು. ಇದರಿಂದ ಜೀರ್ಣಕ್ರಿಯೆ ಉತ್ತಮ ಆಗ್ತದೆ. ಹೊಟ್ಟೆಗೆ ಸರಿಯಾದ ವಿಶ್ರಾಂತಿ ಸಿಕ್ಕಿ ತಿಂದ ಆಹಾರವು ಸರಿಯಾಗಿ ಜೀರ್ಣವಾಗಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆ ಬ್ಲೋಟಿಂಗ್ ಸಮಸ್ಯೆಯನ್ನು ಹೋಗಲಾಡಿಸ್ತದೆ. ವಜ್ರಾಸನದಲ್ಲಿ ಕೂತ್ಕೊಂಡೇ ಮಂಡೂಕಾಸನದ ಅಭ್ಯಾಸ ಮಾಡ್ಬೋದು. ಎರಡೂ ಕೈಗಳನ್ನು ಮುಷ್ಟಿ ಹಿಡ್ಕೊಳ್ಳಿ, ಹೆಬ್ಬೆರಳನ್ನು ಒಳಭಾಗಕ್ಕೆ ಇಟ್ಕೊಂಡು ಹಾಗೆ ನಾಭಿಯ ಭಾಗವನ್ನು ಒತ್ತಬೇಕು. ಆದಷ್ಟು ಲೋವರ್ ಅಬ್ಡಮನ್ ಅಂದರೆ ಕಿಬ್ಬೊಟ್ಟೆಯನ್ನು ಒತ್ತಬೇಕು. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲಕ್ಕೆ, ಹಾಗೆ ಶ್ವಾಸ ಬಿಡ್ತಾ ಗಲ್ಲವನ್ನು ಮುಂದೆ ಚಾಚ್ತಾ ಮುಂದಕ್ಕೆ ಬಗ್ಗಿ ಎದುರು ನೋಡ್ತಾ ಅಥವಾ ಮೂಗಿನ ತುದಿಯನ್ನು ನೋಡ್ತಾ 5 ಉಸಿರಾಟ ಮಾಡಿ. ಇದು ಹೊಟ್ಟೆಯ ಭಾಗಕ್ಕೆ
ಹೊಟ್ಟೆಯಲ್ಲಿರುವಂಥ ಎಲ್ಲ ಅಂಗಾಂಗಗಳಿಗೆ ಸರಿಯಾದ ಮಸಾಜಿಂಗ್ ಇಫೆಕ್ಟನ್ನು ಕೊಡುತ್ತೆ. ಹಾಗೆ ದೇಹದಲ್ಲಿರುವಂತಹ ಹೊಟ್ಟೆ ಭಾಗದಲ್ಲಿರುವಂಥ ಅಪಾನ ವಾಯು ಡೌನ್ವರ್ಡ್ ಮೂಮೆಂಟಿಗೆ ಅಥವಾ ಡೌನ್ವರ್ಡ್ ಮೂಮೆಂಟ್ ಆಗುವ ಹಾಗೆ ಸಹಾಯ ಮಾಡ್ತದೆ. ಹಾಗೆ ಜೀರ್ಣಕ್ರಿಯೆ ಕೂಡ ಉತ್ತಮವಾದ ಅಭ್ಯಾಸ. ಶ್ವಾಸ ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ಈ ಅಭ್ಯಾಸವನ್ನು 3 ರಿಂದ 5 ಬಾರಿ ಪುನರಾವರ್ತನೆ ಮಾಡ್ಬೋದು. ಮುಂದಿನ ಅಭ್ಯಾಸ ಪಶ್ಚಿಮ ತಾನಾಸನ. ನಿಧಾನವಾಗಿ ಕಾಲನ್ನು ಮುಂದಕ್ಕೆ ಚಾಚಿ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು. ಪಶ್ಚಿಮ ತಾನಾಸನ ಜೀರ್ಣಕ್ರಿಯೆಯನ್ನು ಉತ್ತಮ ಮಾಡಲಿಕ್ಕೆ ಅತಿ ಉತ್ತಮವಾದ ಅಭ್ಯಾಸ. ಎಲ್ಲರೂ ಈ ಅಭ್ಯಾಸವನ್ನು ಮಾಡ್ಬೋದು, ಬೆನ್ನು ನೋವು ಇರುವವರು ಬಿಟ್ಟು. ಶ್ವಾಸ ತೆಗೆದುಕೊಳ್ತಾ ಎರಡೂ ಕೈಯನ್ನು ನೇರವಾಗಿ ಮೇಲಕ್ಕೆತ್ತಿ, ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಕಾಲ ಹೆಬ್ಬೆರಳು ಅಥವಾ ಪಾದದ ಬದಿಯನ್ನು ಹಿಡ್ಕೊಳ್ಳಿ. ಸಾಧ್ಯ ಆದರೆ ಹಿಮ್ಮಡಿಯನ್ನು ಕೂಡ ಹಿಡ್ಕೊಳ್ಬೋದು. ಶ್ವಾಸ ತೆಗೆದುಕೊಳ್ತಾ ತಲೆಯನ್ನು ಎತ್ತಿ ಮೇಲಕ್ಕೆ ನೇರವಾಗಿ, ಶ್ವಾಸ ಬಿಡ್ತಾ ಗಲ್ಲವನ್ನು ಮಂಡಿ ಅಥವಾ ಶಿನ್ಬೋನಿಗೆ ಟಚ್ ಮಾಡಿ. ಮೂಗಿನ ತುದಿಯನ್ನು ನೋಡ್ತಾ 5 ಉಸಿರಾಟ ಮಾಡಿ. ಈ ಆಸನದಲ್ಲಿ ಫ್ಲೆಕ್ಸಿಬಿಲಿಟಿ ಬರ್ತಾ ಇದ್ದ ಹಾಗೆ ಕೈಯನ್ನು ಮುಂದೆ ಎಕ್ಸ್ಟೆಂಡ್ ಮಾಡ್ತಾ ರಿಸ್ಟನ್ನು ಹಿಡ್ಕೊಳ್ಳಿ. ಅವರವರ ಕ್ಷಮತೆಗೆ ಅನುಗುಣವಾಗಿ ಈ ಅಭ್ಯಾಸವನ್ನು ಮಾಡಬೇಕು. ಹಾಗೆ ಹೊಟ್ಟೆಯ ಮೂಮೆಂಟ್ನ ಮೇಲೆ, ಹೊಟ್ಟೆಯ ಆಕುಂಚನ ಮತ್ತು ವಿಕಸನದ ಮೇಲೆ ಸರಿಯಾದ ಗಮನ ಇಟ್ಕೊಂಡು ಅಭ್ಯಾಸ ಮಾಡಬೇಕು. 5 ರಿಂದ 10 ಉಸಿರಾಟ ಆದಮೇಲೆ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ. ಶ್ವಾಸ ಬಿಡಿ ಅಲ್ಲೇ. ಶ್ವಾಸ ತೆಗೆದುಕೊಳ್ತಾ ಕೈಯನ್ನು ಬಿಡಿ, ಶ್ವಾಸ ಬಿಡ್ತಾ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮುಂದಿನ ಅಭ್ಯಾಸ ಅರ್ಧ ಮತ್ಸ್ಯೇಂದ್ರಾಸನ. ಶ್ವಾಸ ಬಿಡ್ತಾ ನಿಮ್ಮ ಎಡಕಾಲನ್ನು ಮಡಚಿ ಬಲ ಹಿಪ್ಪಿನ ಬದಿಭಾಗದಲ್ಲಿ ಇಟ್ಕೊಳ್ಬೇಕು, ತೊಡೆಯ ಅಡಿಭಾಗದಿಂದ. ಹಾಗೆ ಶ್ವಾಸ ಬಿಡ್ತಾ ನಿಮ್ಮ ಬಲಕಾಲನ್ನು ಮಡಚಿ ಮಂಡಿಯ ಬದಿಯಲ್ಲಿ ಇಟ್ಕೊಳ್ಳಿ. ಶ್ವಾಸ ದೀರ್ಘವಾಗಿ ತಗೊಳ್ಳಿ. ಶ್ವಾಸ ಬಿಡ್ತಾ ನಿಮ್ಮ ಬಲ ಕೈಯನ್ನು ಬೆನ್ನ ಹಿಂದೆ ತಗೊಂಡು ಹೋಗಿ, ಸಾಧ್ಯ ಆದರೆ ತೊಡೆಯನ್ನು ಹಿಡ್ಕೊಳ್ಳಿ. ಕಷ್ಟ ಆದರೆ ನೆಲಭಾಗದಲ್ಲಿ ಇಟ್ಟು ಎಡ ಕೈಯನ್ನು ಬಲಮಂಡಿಯ ಬಲಭಾಗಕ್ಕೆ ತಗೊಂಡು ಬನ್ನಿ. ಸಾಧ್ಯ ಆದರೆ ಆ್ಯಂಕಲ್ ಹಿಡ್ಕೊಳ್ಳಿ, ಇಲ್ಲ ಇದ್ರೆ ಪಾದ ಅಥವಾ ಹೆಬ್ಬೆಟ್ಟನ್ನು ಹಿಡ್ಕೊಳ್ಬೋದು. ಹಾಗೆ ಎಕ್ಸೇಲ್ ಮಾಡ್ತಾ ಬಲಭಾಗಕ್ಕೆ ತಿರುಗಿ. ನಿಮ್ಮ ಗಲ್ಲ ಬಲ ಭುಜದ ನೇರಕ್ಕಿದ್ರೆ ಒಳ್ಳೆಯದು. ಹಾಗೆ ಇಲ್ಲಿ ಕೂಡ ಹೊಟ್ಟೆಯ ಮೂಮೆಂಟ್ನ ಮೇಲೆ ಸರಿಯಾದ ಗಮನ ಇರಲಿ.